ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಭಯಾನಕ ಗಣಿತ ಯೂಟ್ಯೂಬ್ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ 4ನೇ ತರಗತಿ ಗಣಿತ ಅಭ್ಯಾಸ 10.1 ಹಣದ ಸಂಕಲನ ಮತ್ತು ವ್ಯವಕಲನದ ಬಗ್ಗೆ ತಿಳಿದುಕೊಳ್ಳೋಣ. ಈ ಮುಂದಿನವುಗಳನ್ನು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 10 ರೂಪಾಯಿ ಅಂತ ಇದೆ. ಈ 10 ರೂಪಾಯಿಯನ್ನು ನಾವು ಪೈಸೆಗೆ ಏನು ಮಾಡಬೇಕು? ಪರಿವರ್ತಿಸಬೇಕು. ಈ ರೂಪಾಯಿಯನ್ನು ಪೈಸೆಗೆ ಪರಿವರ್ತಿಸಬೇಕಾದರೆ ನಾವೇನು ಮಾಡಬೇಕು? ಇದಕ್ಕೆ 100ರಿಂದ ಗುಣಿಸಬೇಕು. ಇಲ್ಲಿ ನೋಡಿ ಇರೋದು 10 ರೂಪಾಯಿ ಅಂತ ಇದೆ. ಈ 1 ರೂಪಾಯಿಗೆ 100 ಪೈಸೆ ಆದರೆ 10 ರೂಪಾಯಿಗೆ ಎಷ್ಟಾಗುತ್ತೆ? 1000 ಪೈಸೆ ಅಂತ ಆಗುತ್ತೆ. ಅಂದರೆ ಇಲ್ಲಿರೋದು 10 ರೂಪಾಯಿ. 10 ರೂಪಾಯಿಗೆ 100ನ್ನು ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ? 1000 ಪೈಸೆ ಅಂತ ಬರುತ್ತೆ. 10 ರೂಪಾಯಿಯನ್ನು ನಾವು ಯಾಕೆ ಬರಿಬೋದು? ಪೈಸೆಯಲ್ಲಿ 1000 ಪೈಸೆ ಅಂತ ಬರಿಬೋದು. ಇಲ್ಲಿ 15 ರೂಪಾಯಿ ಅಂತ ಇದೆ. ಈ 15 ರೂಪಾಯಿಯನ್ನು ಪೈಸೆಗೆ ಪರಿವರ್ತಿಸಬೇಕಾದ್ರೆ 100ರಿಂದ ಗುಣಿಸಬೇಕು. 100ರಿಂದ ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ? 1500 ಪೈಸೆ ಅಂತ ಬರುತ್ತೆ. ಇವಾಗ 6 ರೂಪಾಯಿ 25 ಪೈಸೆ ಅಂತ ಇದೆ. ಇದನ್ನು ನಾವು ಪೈಸೆಗೆ ಪರಿವರ್ತಿಸಿದಾಗ ಎಷ್ಟು ಬರುತ್ತೆ? 625 ಪೈಸೆ ಅಂತ ಬರುತ್ತೆ. ಇದಾದ ನಂತರ 500 ಪೈಸೆ ಅಂತ ಇದೆ. ಈ ಪೈಸೆಯನ್ನು ರೂಪಾಯಿಗೆ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ. ಪೈಸೆಯನ್ನು ನಾವು ರೂಪಾಯಿಗೆ ಪರಿವರ್ತಿಸುವಾಗ 100ರಿಂದ ಭಾಗಿಸಬೇಕು. ಎಷ್ಟರಿಂದ? 100ರಿಂದ ಭಾಗಿಸಬೇಕು. ಇದು 500 ಪೈಸೆ. 500 ಪೈಸೆಯನ್ನು ರೂಪಾಯಿಗೆ ಪರಿವರ್ತಿಸಬೇಕಾದ್ರೆ 100ರಿಂದ ಭಾಗಿಸಬೇಕು. ನೋಡಿ, ಇಲ್ಲಿ 2 ಸೊನ್ನೆ ಇದೆ, ಇಲ್ಲಿ 2 ಸೊನ್ನೆ ಇದೆ, ತೆಗೆದುಬಿಡಿ. ಉಳಿದಿರೋದು ಎಷ್ಟು ನಮಗೆ? 5 ರೂಪಾಯಿ. ಹಾಗಾದರೆ 500 ಪೈಸೆ ಅಂತಂದರೆ 5 ರೂಪಾಯಿ ಅಂತ ಬರಿಬೇಕು. ಇದಾದ ನಂತರ ಇಲ್ಲಿ ನೋಡಿ ಎಷ್ಟಿದೆ? 657 ಅಂತ ಇದೆ. ಈ 657 ಪೈಸೆಯನ್ನು ರೂಪಾಯಿ ಮತ್ತು ಪೈಸೆಯಲ್ಲಿ ಬರಿಬೇಕಂತ ಕೊಟ್ಟಿದ್ದಾರೆ. ಇಲ್ಲಿರೋದು 6 ರೂಪಾಯಿ ಮತ್ತು 57 ಪೈಸೆ ಅಂತ ಬರಿಬೋದು. ಸೂಚನೆಯಂತೆ ಬಿಡಿಸು. ಇಲ್ಲಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಪೈಸೆಯನ್ನು ಕೊಟ್ಟಿದ್ದಾರೆ, ಇಲ್ಲೇನು ಕೊಟ್ಟಿದ್ದಾರೆ? ಚಿಹ್ನೆ ಕೂಡಿಸಿ ಅಂತ ಕೊಟ್ಟಿದ್ದಾರೆ. ಪ್ಲಸ್ ಅಂತಂದರೆ ಇದನ್ನು ಕೂಡಿಸ್ಬೇಕು ಅಂತ ಅರ್ಥ. ಇವಾಗ ನೋಡಿ, 0 + 0 0. ಇಲ್ಲಿ ಎಷ್ಟಿದೆ? 5 + 5 ಅಂದರೆ ಕೂಡಿಸಿದಾಗ 10 ಸಿಗುತ್ತೆ. ಉಳಿದಿದ್ದೆಷ್ಟು? 1. ಇಲ್ಲಿ 1 ಕೈಲ ಕೊಡ್ರಿ. 6 3 9, 9 1 10, ಕೈಲ ಬಂತು 1. 2 ಮತ್ತು 2ನ್ನು ಕೂಡಿಸಿದಾಗ ನಮಗೆ 4 ಬರುತ್ತೆ. 4 1 5. ಉತ್ತರ ಎಷ್ಟು? 50. ಅಭ್ಯಾಸ 10.1 ರೋಮನ್ ಸಂಖ್ಯೆ 1. ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಕೂಡಬೇಕು. ಇಲ್ಲಿ ನೋಡಿ, 29 ರೂಪಾಯಿ 60 ಪೈಸೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 61 ರೂಪಾಯಿ 75 ಪೈಸೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 78 ರೂಪಾಯಿ 50 ಪೈಸೆ ಅಂತ ಕೊಟ್ಟಿದ್ದಾರೆ. ಇವು ಮೂರನ್ನು ಕೂಡಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, 0 + 5 + 0 ಮಾಡಿದಾಗ ಎಷ್ಟು ಬರುತ್ತೆ? ನಮಗೆ 5 ಬರುತ್ತೆ. ಇಲ್ಲಿ 6 ಇದೆ. 6 ಮತ್ತು 7ನ್ನು ಕೂಡಿದಾಗ 13 ಆಗುತ್ತೆ. 13ಕ್ಕೆ 5ನ್ನು ಕೂಡಿದಾಗ ಎಷ್ಟು ಬರುತ್ತೆ? ನಮಗೆ 8 ಅಂತ ಬರುತ್ತೆ. ಕೈಲ 1 ಅಂತ ಕೊಡಬೇಕಿಲ್ಲಿ. ಇಲ್ಲಿ ನೋಡಿ, 9 ಇದೆ. 9ಕ್ಕೆ 1ನ್ನು ಕೂಡಿದಾಗ 10, 10ಕ್ಕೆ 8ನ್ನು ಕೂಡಿದಾಗ 18, 18 ಇಲ್ಲಿ ಕೈಲ 1 ಇದೆ, ಅದನ್ನು ಕೂಡಿದಾಗ ನಮಗೆ ಎಷ್ಟು ಬರುತ್ತೆ? 19 ಬರುತ್ತೆ. ಇಲ್ಲಿ 9 ಬರೆದು ಕೈಲ 1 ಕೊಡಬೇಕು. ಇವಾಗ ಇಲ್ಲಿ 2 ಇದೆ. 2 6 8, 8 ಮತ್ತು 7ನ್ನು ಕೂಡಿದಾಗ 15 ಬರುತ್ತೆ. ಇಲ್ಲಿ ಕೈಲ 1 ಇದೆ, 15 1 16. ಇಲ್ಲಿ ಬಿಂದು ಐತೆ, ಪಾಯಿಂಟನ್ನು ಕೊಟ್ಕೋಬೇಕು. ಇವಾಗ ಎರಡನೇದನ್ನು ನೋಡಿ, 0 + 0 + 0 ಎಷ್ಟು ಬರುತ್ತೆ? 0ನೇ ಬರುತ್ತೆ ನಮಗೆ. ಇವಾಗ ಇಲ್ಲಿ 5 ಇದೆ. 5 + 0 ಮಾಡಿದಾಗ 5, ಮತ್ತು 5ನ್ನು ಕೂಡಿದಾಗ ನಮಗೆ ಎಷ್ಟು ಬರುತ್ತೆ? 10 ಬರುತ್ತೆ. ಇಲ್ಲಿ 0 ಕೊಟ್ಕೊಂಡು ಇಲ್ಲಿ 10ಗೆ 1 ಕೊಟ್ಕೋಬೇಕು. ಇಲ್ಲಿ 9 ಇದೆ. 9 + 0 9, 9 1 10, 9 ಮತ್ತು ಇದು 1ನ್ನು ಕೂಡಿದಾಗ 10. ಇಲ್ಲಿ 4 ಇದೆ. 4ನ್ನು ಕೂಡಿದಾಗ ನಮಗೆ ಎಷ್ಟು ಬರುತ್ತೆ? 14 ಬರುತ್ತೆ. ಕೈಲ 1 ಕೊಡಬೇಕು. ಇಲ್ಲಿ 5 ಇದೆ. 5 1 6,
6 4 10, 10 + 1 11. ಎಷ್ಟು ರೂಪಾಯಿ ಬಂತು? 114 ರೂಪಾಯಿ ಬಂತು. ಇಲ್ಲಿ 2 ಅಂಕಿಗಳನ್ನು ಬಿಟ್ಟು ಬಿಂದು ಇದೆ, 2 ಅಂಕಿಗಳನ್ನು ಬಿಟ್ಟು ಪಾಯಿಂಟ್ ಕೊಟ್ಕೋಬೇಕು. ಇದಾದ ನಂತರ ನೋಡಿ, ಇಲ್ಲಿ 7 8:50ಕ್ಕೆ ಕೂಡು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾ ಏನು ಬರಿತೀನಿ? ರೂಪಾಯಿ ಅಂತ ಬರಿತೀನಿ. ರೂಪಾಯಿ, ಇಲ್ಲಿ ಪೈಸೆ ಅಂತ ಬರಿತೀನಿ. ಇಲ್ಲಿ ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ? 7 ರೂಪಾಯಿ ಕೊಟ್ಟಿದ್ದಾರೆ. ಮುಂದೆ 0 0 ಬರೀರಿ. ಇಲ್ಲಿ 8 ರೂಪಾಯಿ 50 ಪೈಸೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 8 ರೂಪಾಯಿ ಬರೆದು ಪೈಸೆ ಎಷ್ಟು ಪೈಸೆ ಇದೆ? 50 ಪೈಸೆ ಇದೆ. ಇವಾಗ ನಾವೇನು ಮಾಡಬೇಕು? ಕೂಡಬೇಕು ಅಂತ ಕೊಟ್ಟಿದ್ದಾರೆ. 0 + 0 0, 0 + 5 5, 7 8 ಎಷ್ಟಾಯಿತು? 15 ರೂಪಾಯಿ ಆಯಿತು. ಎಷ್ಟು ರೂಪಾಯಿ ಬರುತ್ತೆ ನಮಗೆ? 15 ರೂಪಾಯಿ 50 ರೂಪಾಯಿ ಅಂತ ಬರಿಬೇಕು. ಇದಾದ ನಂತರ ಪ್ರಶ್ನೆ 2 ನೋಡಿ, 45.35ಕ್ಕೆ 35ಅನ್ನು 33.29ಕ್ಕೆ ಕೂಡು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇವಾಗ ಇಲ್ಲಿ ರೂಪಾಯಿ ಅಂತ ಬರೀರಿ, ಇಲ್ಲಿ ಪೈಸೆ ಅಂತ ಬರೀರಿ. ಇಲ್ಲಿ 45 ರೂಪಾಯಿ 35 ಪೈಸೆ, ಇಲ್ಲಿ 33 ರೂಪಾಯಿ 29 ಪೈಸೆ ಅಂತ ಇದೆ. ಇದನ್ನು ಏನಂತ ಕೊಟ್ಟಿದ್ದಾರೆ? ಇಲ್ಲಿ ಕೂಡು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ಲಸ್ ಚಿಹ್ನೆ ಹಾಕಬೇಕು. 9 1 5 ಮಾಡಿದಾಗ 14, ಕೈಲ 1, 3 2 5, 5 1 6, ಪಾಯಿಂಟ್ ಕೊಟ್ಟು 5 3 8, 4 3 7. ಎಷ್ಟು ರೂಪಾಯಿ ಬಂತು ನಮಗೆ? 78 ರೂಪಾಯಿ 64 ಪೈಸೆ ಅಂತ ಬರೀಬೇಕು. ಪ್ರಶ್ನೆ 2, ಒಂದು ಪುಸ್ತಕದ ಅಂಗಡಿಯಲ್ಲಿ ಲಭ್ಯವಿರುವ ಪುಸ್ತಕಗಳ ದರ ಪಟ್ಟಿ ಹೀಗಿದೆ. ನೋಡಿ, ಇಲ್ಲಿ ಒಗಟಿನ ಪುಸ್ತಕದ ಬೆಲೆ ಎಷ್ಟಿದೆ? 7 ರೂಪಾಯಿ 50 ಪೈಸೆ ಇದೆ. ಪಂಚತಂತ್ರ ಕಥೆಗಳು ಅಂತ ಇದೆ, ಅದರದ್ದು 14 ರೂಪಾಯಿ ಅಂತ ಇದೆ. ಮೋಜಿನ ಕಥೆಗಳು ಅಂತಿದೆ, ಆ ಮೋಜಿನ ಕಥೆಗಳ ಬುಕ್ಕಿನ ಬೆಲೆ ಎಷ್ಟೈತಿ? 5 ರೂಪಾಯಿ 50 ಪೈಸೆ ಅಂತ ಇದೆ. ಇವಾಗ ಇಲ್ಲಿ ನೋಡಿ, ಒಗಟಿನ ಪುಸ್ತಕ ಅಂತ ಇದೆ. ಒಗಟಿನ ಪುಸ್ತಕದ ಬೆಲೆ ಎಷ್ಟಿದೆ? ಇಲ್ಲಿ 7 ರೂಪಾಯಿ 50 ಪೈಸೆ ಅಂತ ಇದೆ. ಮತ್ತು ಪಂಚತಂತ್ರ ಕಥೆಗಳ ಪುಸ್ತಕದ ಬೆಲೆ ಎಷ್ಟಿದೆ? 14 ರೂಪಾಯಿ ಅಂತ ಇದೆ. 14 ರೂಪಾಯಿ ಅಂತ ಇದೆ. ಇವಾಗ ಮೋಜಿನ ಕಥೆಗಳು ಪುಸ್ತಕದ ಬೆಲೆ 5 ರೂಪಾಯಿ ಎಷ್ಟಿದೆ? 50 ಪೈಸೆ ಅಂತ ಇದೆ. ಈ 3 ಪುಸ್ತಕಗಳನ್ನು ಏನು ಮಾಡ್ತಾನೆ? ಈ ರವಿ ಏನು ಮಾಡ್ತಾನೆ? ಕೊಂಡುಕೊಳ್ತಾನೆ. ಹಾಗಾದರೆ ಒಟ್ಟು ಎಷ್ಟು ರೂಪಾಯಿ ಅಂಗಡಿಯವನಿಗೆ ಕೊಡ್ತಾನೆ ಅನ್ನೋದನ್ನು ಕಂಡುಹಿಡಿಬೇಕು ನಾವು. ಒಟ್ಟು ಎಷ್ಟು ರೂಪಾಯಿ ಅಂತಂದರೆ ಏನು ಮಾಡ್ಬೇಕು? ನಾವಿಲ್ಲಿ ಸಂಕಲನ ಮಾಡಬೇಕು. ಇವಾಗ ನೋಡಿ, 0 + 0 + 0, 5 5 10 10 1. ಇಲ್ಲಿ ನೋಡಿ, 7 + 4 ಮಾಡಿದಾಗ 11 ಬರುತ್ತೆ. 11ಕ್ಕೆ 5 ಕೂಡಿದಾಗ 16 ಬರುತ್ತೆ. 16ಕ್ಕೆ 1 ಕೂಡಿದಾಗ ಎಷ್ಟು ಬರುತ್ತೆ? 17 ಬರುತ್ತೆ. 10 1, 1 + 1 2. ಹಾಗಾದರೆ ರವಿಯು ಏನು ಮಾಡ್ತಾನೆ? 27 ರೂಪಾಯಿಗಳನ್ನು ಅಂಗಡಿಯವನಿಗೆ ಕೊಡ್ತಾನೆ ಅಂತ ಬರಿಬೇಕು. ರೋಮನ್ ಸಂಖ್ಯೆ 3, ಪ್ರಶ್ನೆ 1, ಅಮೂಲ್ಯಾಳ ಬಳಿ 25.25 ರೂಪಾಯಿ 50 ಪೈಸೆ ಹಣವಿದೆ. ಇವಳ ಚಿಕ್ಕಮ್ಮ 50 ಹಣ ನೀಡಿದರೆ ಅಮೂಲ್ಯಾಳ ಬಳಿ ಇರುವ ಒಟ್ಟು ಹಣ ಎಷ್ಟು ಅಂತ ಕೊಟ್ಟಿದ್ದಾರೆ. ನೋಡಿಲಿ, ಅಮೂಲ್ಯಾಳ ಬಳಿ ಇರುವ ಹಣ ಇಲ್ಲಿ ಕೊಟ್ಟಿದ್ದಾರೆ 25 ರೂಪಾಯಿ 50 ಪೈಸೆ ಅಂತ ಬರಿಬೇಕು. ಇವಾಗ ನೋಡಿ, ಅವರ ಚಿಕ್ಕಮ್ಮ ಏನು ಮಾಡ್ತಾರೆ? ಮತ್ತೆ 50 ರೂಪಾಯಿ ಏನು ಮಾಡ್ತಾರೆ? ಅಮೂಲ್ಯಗೆ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಅಂದರೆ ಹೆಚ್ಚಿಗೆಯನ್ನು ಕೊಡ್ತಾರೆ. ಹಾಗಾದರೆ ಇದನ್ನು ನಾವೇನು ಮಾಡಬೇಕು? ಕೂಡಿಸ್ಬೇಕಿಲ್ಲಿ. 0ಕ್ಕೆ 0, 5 + 0 5, ಪಾಯಿಂಟ್ ಇದೆ, ಪಾಯಿಂಟನ್ನು ಕೊಟ್ಟರೆ 5 + 0 5, 5 2 7. 75 ರೂಪಾಯಿ 50 ಪೈಸೆ ಏನಾಗಿರ್ತದೆ? ಅಮೂಲ್ಯಾಳ ಬಳಿ ಇರುವ ಒಟ್ಟು ಹಣ ಅಂತ ಬರೀಬೇಕು.
ಪ್ರಶ್ನೆ 3. ಥಾಮಸ್ ಒಂದು ಗಣಿತ ಪುಸ್ತಕವನ್ನು 47 ರೂಪಾಯಿ 50 ಪೈಸಕ್ಕೆ ಮತ್ತು ಒಂದು ವಿಜ್ಞಾನ ಪುಸ್ತಕವನ್ನು 35 ರೂಪಾಯಿ 25 ಪೈಸಕ್ಕೆ ಹಾಗೂ ಒಂದು ನೋಟ್ ಪುಸ್ತಕವನ್ನು 18 ರೂಪಾಯಿಗೆ ಕೊಂಡರೆ ಅವನು ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣ ಅಂತ ಕೇಳಿದ್ದಾರೆ. ಇಲ್ಲಿ ಥಾಮಸ್ ಕೊಂಡ ಗಣಿತ ಪುಸ್ತಕದ ಬೆಲೆ ಎಷ್ಟಿದೆ? ಇಲ್ಲಿ 47 ರೂಪಾಯಿ 50 ಪೈಸೆ ಅಂತ ಬರ್ಕೊಂಡಿದ್ದೀನಿ. ಥಾಮಸ್ ಕೊಂಡ ವಿಜ್ಞಾನ ಪುಸ್ತಕದ ಬೆಲೆ ಎಷ್ಟಿದೆ ನೋಡಿ, ಇಲ್ಲಿ 18 ರೂಪಾಯಿ ಅಂತ ಇದೆ ಅಲ್ಲ, 35 ರೂಪಾಯಿ 25 ಪೈಸೆ ಅಂತ ಇದೆ. ಇದಾದ ನಂತರ ಥಾಮಸ್ ಕೊಂಡ ನೋಟ್ ಪುಸ್ತಕದ ಬೆಲೆ ಎಷ್ಟಿದೆ? 18 ರೂಪಾಯಿಗೆ ಕೊಂಡುಕೊಳ್ತಾನೆ. ಹಾಗಾದರೆ ಈ ಒಟ್ಟು ಪುಸ್ತಕಗಳ ಬೆಲೆ ಎಷ್ಟಿರ್ತದೆ ನೋಡಿ, ಅದು ಏನಾಗಿರ್ತದೆ? ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣ ಆಗಿರ್ತದೆ. ಹಾಗಾದರೆ ನಾವಿಲ್ಲೇನು ಮಾಡಬೇಕು? ಸಂಕಲನವನ್ನು ಮಾಡಬೇಕು. ಇಲ್ಲಿ ನೋಡಿ 0 + 5 5, 5 + 0 5. ಇವಾಗ ಇಲ್ಲಿ ನೋಡಿ 5 2 7, 7 5 12, 12 8 20, ಕೈಲಿ ಬಂತು 2, 4 3 7, 7 1 8, 8 2 10. ಹಾಗಾದರೆ ಎಷ್ಟು ಕೊಡಬೇಕು? ಇವನು 100 ರೂಪಾಯಿ 75 ಪೈಸೆ ಏನು ಮಾಡಬೇಕು? ಅಂಗಡಿಯವನಿಗೆ ನೀಡಬೇಕಾದ ಹಣ ಆಗಿರ್ತದೆ. ಪ್ರಶ್ನೆ 4. ಸುರೇಖ 3 ಚೆಂಡುಗಳನ್ನು 30 ರೂಪಾಯಿಗೆ ಮತ್ತು 5 ಪೆನ್ಸಿಲ್ಗಳನ್ನು 12 ರೂಪಾಯಿ 50 ಪೈಸೆ ಹಾಗೂ 4 ನೋಟ್ ಪುಸ್ತಕಗಳನ್ನು 20 ರೂಪಾಯಿಗೆ ಕೊಂಡರೆ ಅವಳು ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣ ಅಂತ ಕೇಳಿದರೆ, ಇವಾಗ ಸುರೇಖ ಕೊಂಡ 3 ಚೆಂಡುಗಳ ಬೆಲೆ ಎಷ್ಟಿದೆ? 30 ರೂಪಾಯಿ ಇದೆ. ಸುರೇಖ ಕೊಂಡ 5 ಪೆನ್ಸಿಲ್ಗಳ ಬೆಲೆ ಎಷ್ಟಿದೆ? ಇಲ್ಲಿ 12 ರೂಪಾಯಿ 50 ಪೈಸೆ ಇದೆ. ಹಾಗೂ 4 ನೋಟ್ ಪುಸ್ತಕಗಳ ಬೆಲೆ ಎಷ್ಟಿದೆ? ಇಲ್ಲಿ 20 ರೂಪಾಯಿ ಅಂತ ಇದೆ. ಹಾಗಾದರೆ ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣ ಅಂತಂದರೆ ಇಲ್ಲಿ ಸಂಕಲನ ಚಿಹ್ನೆಯನ್ನು ಹಾಕಬೇಕು. ಇವಾಗ ಇದನ್ನು ಕೂಡಬೇಕು. 0 + 0 + 0 ಎಷ್ಟು ಬರುತ್ತೆ? 0. 0 + 5, 5 + 0 5 ಬರುತ್ತೆ. ಇಲ್ಲಿ 2 3 1 4 4 2 6, 62 ರೂಪಾಯಿ 50 ಪೈಸೆ ಏನು ಆಗಿರ್ತದೆ? ಇಲ್ಲಿ ಅಂಗಡಿಯವನಿಗೆ ನೀಡಬೇಕಾದ ಹಣ ಆಗಿರ್ತದೆ.